ಫಸ್ಟ್ ಸೆಕೆಂಡ್ ಹಸುಗಳ ಓಟದ ಸ್ಪರ್ಧೆ ಗರಿಬಿದನೂರು ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆಯ ಉದೂರು ಗ್ರಾಮದಲ್ಲಿ ನಡೀತಿರೋಂಥದ್ದು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ. ಹಾಗಾಗಿ ನಿಮ್ಗೆ ತೋರಿಸ್ಬೇಕಂತಾನೆ ಬಂದೆ. ಯಾಕಂದರೆ ಇಲ್ಲಿ ಇವತ್ತು ಹಸುಗಳ ಸ್ಪರ್ಧೆ, ನಾಳೆ ಹೋರಿಗಳ ಸ್ಪರ್ಧೆ ಇರುತ್ತೆ. ಹಾಗಾಗಿ ನೋಡಿ ಇಲ್ಲಿ ಒಂದು ಟ್ರ್ಯಾಕ್ ಮಾಡಿದ್ದಾರೆ. ಈ ಎರಡು ಟ್ರ್ಯಾಕು ಎ ಟ್ರ್ಯಾಕು ಬಿ ಟ್ರ್ಯಾಕು, ಇದರಲ್ಲಿ ಯಾರು ಫಸ್ಟ್ ಬಂದರೆ ನೋಡಿ ಈ ಥರ ಗೆರೆ ಹಾಕಿದ್ದಾರೆ, ಲೈನ್ ಹಾಕಿದ್ದಾರೆ. ಈ ಲೈನಲ್ಲಿ ಯಾರು ಫಸ್ಟ್ ಬಂದರೆ ಅದಕ್ಕೆ ಫಸ್ಟ್ ಅಂತ ಘೋಷಣೆ ಮಾಡ್ತಾರೆ. ಈ ಕಡೆನೂ ಅದೇ ಥರ ಮಾಡಿದ್ದಾರೆ. ನೋಡಿ ನೋಡಿ ಎಲ್ಲ ಹುಡುಗರೆಲ್ಲ ಪಾಪ ನೋಡ್ರಿ ಎಷ್ಟೊಂದು ನೋಡ್ರಿ ರೆಡಿಯಾಗಿದ್ದಾರೆ. ತೋರಿಸ್ತೀನಿ ಬನ್ನಿ. ನೋಡಿ ವಾರದಸಳಿ ಮತ್ತು ವಾರದಸಳಿ ಮತ್ತು ನಕ್ಕಳ್ಳಿ ಅವ್ರದ್ದು ಎ ಟ್ರ್ಯಾಕು ಬಿ ಟ್ರ್ಯಾಕಲ್ಲಿ 2 ಹೋರಿಗಳಿದ್ದಾವೆ. ಇದು ಫೈನಲ್ ಸೆಣಸಾಟ. ಹಾಗಾಗಿ ತೋರಿಸೋದು ನೋಡಿ ಸ್ಟಾರ್ಟ್ ಆಯಿತು. ನೋಡ್ರಿ ಬರ್ತಾ ಇದೆ ಹೇಗೆ ನೋಡ್ರಿ. ಇದು ಫಸ್ಟ್ ಗುರು ನೋಡ್ರಿ ಗುರು, ಇದು ಸೆಕೆಂಡ್ ಗುರು ನೋಡ್ರಿ ಗುರು. ಕಾಲೇ ಕಟ್ಟಾಗೋದು ಗುರು, ರೇಸ್ ಓಡಿಸಿ ನೋಡಿದ್ರು ಬೇಜಾರಾಗೋದು ಗುರು ಈ ಥರ ಆದರೆ. ಇಲ್ಲ ಒಂದು ನಿಮಿಷ ನೋಡಿ ಸ್ನೇಹಿತರೆ, ಇದು ಫೈನಲ್ಲು. ಫೈನಲಲ್ಲಿ ಅಣ್ಣ ಇದು ಯಾರು ಅಂದರೆ ಅಣ್ಣ ವಾರದಸಳ್ಳಿ ವರ್ಸಸ್ ಉದ್ಗೂರು ಎಲ್ಲ ರೆಡಿಯಾಗಿದೆ ನೋಡಿ. ಟ್ರ್ಯಾಕಲ್ಲಿ ರೆಡಿಯಾಗಿ ನಿಂತಿದೆ ಎ ಟ್ರ್ಯಾಕಲ್ಲಿ. ಇದು ಬಿ ಟ್ರ್ಯಾಕಲ್ಲಿ ಅಣ್ಣ, ಇದು ಬಿ ಟ್ರ್ಯಾಕಲ್ಲಿ. ಹಾಂ ಬಿ ಟ್ರ್ಯಾಕಲ್ಲಿ ನೋಡಿ. ಇದು ಎ ಟ್ರ್ಯಾಕು. ಇವ್ರ ಅಂಪೈರು ನೋಡಿ, ಇವ್ರ ಅಂಪೈರು ಸ್ಟಾರ್ಟ್ ಆಯಿತು ನೋಡಿ ನೋಡಿ. ಇದು ಫೈನಲ್ ರೌಂಡು ಹಾಗೆ ತೋರಿಸ್ತೀನಿ ನೋಡ್ರಿ ನೋಡ್ರಿ. ಫಸ್ಟ್ ಬಂದ್ಬಿಡ್ತು, ಸೆಕೆಂಡ್ ಎ ಟ್ರ್ಯಾಕು ಫಸ್ಟು. ಹಾಂ ಎ ಟ್ರ್ಯಾಕ್ ಯಾರ್ದಣ್ಣ ಇದು ಗೆದ್ದಿದ್ದು ಇವಾಗ? ಶಿವಣ್ಣ ಯಾರು ಗೆದ್ದಿದ್ದು ಎ ಟ್ರ್ಯಾಕು? ಎ ಟ್ರ್ಯಾಕಲ್ಲಿ ಬಂದಿರೋದು ಗೊತ್ತಾ? ಸತೀಶ್ ಅವ್ರದ್ದು ಗೆದ್ದೈತೆ ಎ ಟ್ರ್ಯಾಕಲ್ಲಿ ಬಂದಿರೋದು. ಹಾಗಾಗಿ ಹೇಳ್ತಾ ಇದ್ದೀನಿ ನೋಡಿ. ಇವರು ಅಂಪೈರು. ಹಾಂ ಇನ್ಯಾರ್ದು ಗೂಳೂರು ನಾಗಪ್ಪನವ್ರು ಆಗಿದ್ದಾರೆ ನೋಡಿ ಸ್ನೇಹಿತರೆ. ಹಾಗೆ ತೋರಿಸ್ತೀನಿ. ಇದೇ ಫಸ್ಟು ಪಾವಗಡದವ್ರದ್ದು ವಿನ್ ಆಗಿದ್ದಾರೆ ನೋಡ್ಕೊಳ್ಳಿ. ಪಾವಗಡದವ್ರ ಸರಿ ಹಾಂ
ಸರಿ ಸರಿ. ನೋಡಿ ನಕಲ್ಪಲ್ಲಿ ಬಾಬು ಅವರು ಇಲ್ವಾ? ಇವು ಸೋತಿರವಲ್ಲ, ಅವು ಗೆದ್ದಿರೋದು. ಇಲ್ಲಿ ಸಣ್ಣ ಬದಲಾವಣೆ 3ನೇ ಮತ್ತು 4ನೇ ಬಹುಮಾನ ವಿಚಾರದಲ್ಲಿ ನಮ್ಮ ಪ್ರಕಾಶ್ ಅವರ ಸಿಂಪತಿಯೊಂದಿಗೆ ಅನ್ನೋದಕ್ಕಿಂತ ಒಂದು ಮಾನವ ಧರ್ಮದೊಂದಿಗೆ ಅವರು 3ನೇ ಸ್ಥಾನಕ್ಕೆ ಪೋಟಿ ನಡೀಬೇಕಾಗಿತ್ತು. ಅವರು ಕೆಲವು ತೊಂದರೆಗಳಿಂದ ಓಟ ನಡೀಲಿಲ್ಲ. ಅವರು 4ನೇ ಬಹುಮಾನ ಸ್ವೀಕರಿಸಲು ಮನ ಇಚ್ಛೆಯಿಂದ ಇಟ್ಟಿದ್ದಾರೆ. ಇವರು 4ನೇ ಬಹುಮಾನ ಹಸಿರು ವಿಭಾಗದಲ್ಲಿ ಸ್ವೀಕರಿಸಿದರೆ ಜೋರಾದ ಚಪ್ಪಾಳೆ ಬರಲಿ. ಇವರು ಮೊದಲನೇ ಬಹುಮಾನ ತಗೊಂಡಾಗ ಅವರ ಮನೆ ಇದೆ, ಅಷ್ಟೇ ಒಳ್ಳೆ ಬಿಟ್ಟು ಅವರು ಬಹುಮಾನ ಬಿಟ್ಕೊಟ್ಟಿದ್ದಾರೆ. ಇವರು 4ನೇ ಬಹುಮಾನ ತಗೊಂತಾ ಇದ್ದಾರೆ. ಈ ಒಂದು ಬಹುಮಾನ ವಿತರಣೆ ಶ್ರೀಯುತ ಅಶೋಕ್ ರೆಡ್ಡಿ ಮತ್ತು ಪ್ರಸಾದ್ ರವರ ಕೈಯಿಂದ ಆಗಲಿ ಅಂತ ಮನವಿ. ತಗೊಳ್ಳಿ ಅಂತ ನಮ್ಮ ಸತೀಶ್ ಅವರು ಮಿಸ್ಟರ್ ದಯಾಪ್ರೆಡ್ಡಿ ಅವರು ಹೆಸರಿಸಿದ್ದಾರೆ. ಅವರಿಗೆ ತುಂಬಿ ಹೃದಯದ ಧನ್ಯವಾದಗಳು. ಹಾಗೂ 3ನೇ ಬಹುಮಾನವನ್ನು ಪಡೆಯಲಿದ್ದಾರೆ ನಮ್ಮ ವಾಡವಸಲೆಯ ಬಾಲಪ್ಪಣ್ಣನವರು. ಅವರಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ. ಹಳ್ಳಿಕಾರು ಬೆಳೆಸಿ ಎಂಬ ದೇವರೊಂದಿಗೆ ಒಂದು ಕಾರ್ಯಕ್ರಮ ನಡೆಯುತ್ತಿದ್ದು ಆಗಪ್ಪ ಮ್ಯೂಸಿಕ್. 3ನೇ ಬಹುಮಾನದ ಹಣವನ್ನು ಶ್ರೀಯುತ ಮತ್ಸ್ಯಮೂರ್ತಿ ಅವರು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರವರು ನೀಡುತ್ತಿರುವ ತುಂಬಿರುವ ಧನ್ಯವಾದ ಅವರಿಗೆ. ಈಗ 2ನೇ ಬಹುಮಾನವನ್ನು ಪಡೆಯಲಿದ್ದಾರೆ ನಮ್ಮದೇ ಗ್ರಾಮ ಪಂಚಾಯತಿ ಪಕ್ಕದ ಬಾಗಿ ಮಕ್ಕಳು ಬಾಬಣ್ಣನವರು. ಜೋರಾದ ಚಪ್ಪಾಳೆ ಬರಲಿ. ಪ್ರಥಮ ಬಹುಮಾನ ಗೋರಿನ್ ಫ್ಯಾಮಿಲಿ ಅಂತಾನೆ ಪ್ರಸಿದ್ಧಿ. ಗೋರಿನ್ ಫ್ಯಾಮಿಲಿ ಅವರು ಬಂದಿದೆ. ಗೋರಿನ ನಾಗಪ್ಪ ಅವರು ಮೊದಲನೇ ಬಹುಮಾನ ಪಡೆದಿದ್ದಾರೆ 2026ನೇ ವರ್ಷದ ഉണ്ട്. రాండి రెకార్డు తిరిగి వస్తాను రండి. జిల్ಲೆಗೆ ಸಂಬಂಧ
ಸಂಬಂಧಪಟ್ಟಂತಹ ಗೌರಿಬಿದನೂರು ತಾಲೂಕಿನಲ್ಲಿ ಕುದೂರನ ಗ್ರಾಮದಲ್ಲಿ ಎಲ್ಲಾ ರೈತ ಸಹೋದರಿಗೆ ನನ್ನ ಧನ್ಯವಾದಗಳು. ಇಲ್ಲಿ ಬಂದು ಸೇರೋದಕ್ಕೆ ಎಲ್ಲ ಒಂದು ನಮ್ಮ ಮಾತು ಬರೆದಂತಹ ಗೋವುಗಳೇ ಕಾರಣ. ಇಲ್ಲಿ ಬಂದು ಎಲ್ಲಾ ಜನರಿಗೂ ಪ್ರೋತ್ಸಾಹ ತುಂಬಿದ್ದೆ, ಮಾತು ಬರೆದಂತಹ ಹಸಗಳನ್ನು ಸಾಕ್ತೀನಿ, ಎಲ್ಲ ಜನ ಬರ್ತೀನಿ, ಮೆರಿತೀನಿ ಅನ್ನೋ ಒಂದು ಉದ್ದೇಶಕ್ಕೆ ಎಲ್ಲರೂ ಚೆನ್ನಾಗಿರೋ ಎಲ್ಲ ಧನ್ಯವಾದಗಳು. ಪದ್ರಾಮತನ ಸ್ಟೇಜ್ ನಿಲ್ಲಿದ್ರಣ. ಏನಪ್ಪ ಮ್ಯೂಸಿಕ್ ರೈಟ್ಲಿಕ್ಕೆ ಮ್ಯೂಸಿಕ್